ಹರೀಶ್ ಅವರು ಕೂಡ ಈ ಸಂದರ್ಭದಲ್ಲಿ ಇಲ್ಲಿಗೆ ಆಗಮಿಸಿದ್ರು. ಒಡೆಯರ್ ಅವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದಾರೆ. ಬಹಳ ಚಿಕ್ಕ ವಯಸ್ಸಿಂದ ಈ ಮಹಾರಾಜ ಕುಟುಂಬನ ನೋಡ್ಕೊಂಡು ಬಂದಿದ್ದೀವಿ. ನಮ್ಮ ತಾತ ಅವ್ರ ಕಾಲದಿಂದ ನಮ್ಮ ತಾತ ಅವರು ಟೀಚೋಡೆಯನವರು ಅವರಿಗೆ ಆಸ್ಥಾನ ವಿದ್ವಾನ ಆಗಿದ್ರು. ಅವರು ಕೂಡ ದರ್ಬಾರಲ್ಲಿ ಕಚೇರಿಗಳು ನಡೆಸ್ತಾ ಇದ್ರು. ಆಗ್ಲಿಂದ ನೋಡಿದ್ವಿ ಮಹಾರಾಜರು ಅಂತರಸ್ತ್ರ ಮಹಾರಾಜರು ಬಂದ್ರು ನಾವೆಲ್ಲ ಕಾಲೇಜ್ ಡೇಸ್ ಅಲ್ಲಿ ಮೋಟರ್ ಸೈಕಲ್ ಹೋಗ್ತಾ ಇದ್ರೆ ಅವ್ರ ಕಾರ್ನ ನಾವು ನೋಡಿದ್ರೆ ಗಡ್ಡೆ ಬೆರಡ ಕಾರ್ ಅವ್ರ ನಂಬರ್ಸ್ ಇರ್ತಾರಲ್ಲ, ರೋಲ್ಸ್ ರೈಸ್ ಕಾರ್ಗಳು ನೋಡಿದ್ರೆ ಅಲ್ಲೇ ನಿಲ್ಲಿಸ್ಬಿಟ್ಟು ನಾವು ನಿಂತ್ಕೊಂಡ್ಬಿಡ್ತಿದ್ವಿ. ಅವ್ರ ಕಾರ್ ಮುಂದೆ ಹೋಗ್ತಾ ಇರಲಿಲ್ಲ. ಅಂತ ರಾಜವೈಭವನ ನಾವು ನೋಡಿದೀವಿ. ಮೈಸೂರು ಪ್ಯಾಲೇಸು ಮೈಸೂರ್ದಿದು ಒಂದೇ ಊರಲ್ಲಿ ಇರೋ ಒಂದು ಪ್ಯಾಲೇಸ್ ಅಂದ್ರೆ ಮೈಸೂರಲ್ಲಿ ಮೈಸೂರು ಮಹಾರಾಜರಿಗೆ ಮೇನ್ ಪ್ಯಾಲೇಸ್, ಸಮ್ಮರ್ ಪ್ಯಾಲೇಸ್, ರಾಜೇಂದ್ರ ಪ್ಯಾಲೇಸ್, ಜಗನ್ಮೋಹನ ಪ್ಯಾಲೇಸ್, ಲಲಿತಾ ಪ್ಯಾಲೇಸ್, ಊಟಿ ಫರ್ನಿಲ್ ಬಿಡಿ. ಊಟಿ ಐ ಆಮ್ ಟಾಕಿಂಗ್ ಅಬೌಟ್ ಮೈಸೂರು ಟೌನ್. ಬೇರೆ ಕಡೆ ಬಿಡಿ, ಬರೀ ಮೈಸೂರು ಸಿಟಿಲಿ ಇಷ್ಟು ಒಂದು ವೈಭವನ ನೋಡಿದೀವಿ ಮೈಸೂರು ಮಹಾರಾಜರು. ಅಷ್ಟೇ ಅವರು ನಿಮಗೆ ಗೊತ್ತಿದ್ದಂಗೆ KRS ಕೊಟ್ಟಿರ್ಬೇಕಾದ್ರೆ ಹಿಸ್ಟ್ರಿ ಇತಿಹಾಸ ಹೇಳುತ್ತೆ. ಅವರಲ್ಲಿದ್ದು ಒಡವೆನೆಲ್ಲ ಅಡ ಇಟ್ಟು KRS ಕಟ್ಟಿದ್ರು ಅಂತ. ಸೊ ಎರಡು ಪಾರ್ಟ್ ನೋಡ್ಕೊಂಡ್ ಬಂದಿದ್ದೀವಿ. ನಮ್ಗೇನಪ್ಪ ಅಂದ್ರೆ ನಮ್ಗೆ ಮಹಾರಾಜರದ ಸ್ನೇಹ, ನಮಗೆ ಸ್ನೇಹ ಅಂತ ಹೇಳ್ಬಾರದು, ನಮ್ ಗೌರವಕ್ಕೆ ಅವರು ಸ್ಪಂದಿಸ್ತಾರಲ್ಲ ಅವರ ಕಡೆವರೆಗೂ. ಮೊನ್ನೆ ತನಕ ಕೂಡ ಅವರ ಎವ್ರಿ ದರ್ಬಾರ್ಗೆ ನಾನು ಎವ್ರಿ ದಸರಾ ಹೋಗಿ ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡು ಬಂದೆ. ಅದು ನನ್ನ ಹ್ಯಾಬಿಟ್ ಇತ್ತು. ಆದ್ರೂ ಒಂದ್ ಕಾಲದಲ್ಲಿ ನಿಮ್ಗೆ ಗೊತ್ತಿದ್ದಂಗೆ JH ಪಟೇಲ್ ಕಾಲದಲ್ಲಿ ಹವಡ ಕೊಡ್ಲಿಲ್ಲ ಇವರು. ಆವಾಗ ನಾನು ಹೋಗಿಲ್ಲ. ದಸರಾ ಹಬ್ಬ ನಮ್ಮ ನಾಡ ಹಬ್ಬ, ಜನಗಳಿಗೆ ಒಂದು ಸಂಭ್ರಮದ ಹಬ್ಬ, ಒಂದು ಸುಖ ಸಂತೋಷ ಬರಲಿ ಅನ್ನೋದು ಒಂದು ಬೇಡ್ಕೊಳ್ಳೋಂಥ ಹಬ್ಬ. ಅದನ್ನ ನೀವು ರಾಜವಂಶದವ್ರು ಮಾಡೋದು ನೀವು ನಿಲ್ಲಿಸಬೇಡಿ ಅಂದ್ಬಿಟ್ಟು ಅವ್ರಿಗೆ ಬಹಳ ಕನ್ವಿನ್ಸ್ ಮಾಡಿ, ಅದು ಜ್ಞಾಪಕ ಇದೆ. ಅವರ ನನ್ನ ಮಾತಿಗೆ ಬೆಲೆ ಆಯ್ತು ಅಂಬರೀಶ್ ಅಂತ ಹೇಳಿ ಬೆಲೆ ಕೊಟ್ಟಿದ್ದು ಜ್ಞಾಪಕ ಇದೆ. ಹಂಗಂದ್ರೆ ನಮಗೂ ಅವ್ರಿಗೂ ಆ ನಡುವೆ ಅವ್ರು ನನಗೆ ಗೌರವ ಕೊಡ್ತಾ ಇದ್ರು. ನಾವು ಬಿಡಿ, ನಾವು ಗೌರವ ಕೊಡಬೇಕಾದ ನಮ್ಮ ಕರ್ತವ್ಯ. ಇಡೀ ಕರ್ನಾಟಕ ಜನ ಬೇಕಾದಷ್ಟು ರೀತಿಯಲ್ಲಿ ಇಡೀ ಪ್ರಪಂಚದಲ್ಲೇ ಒಂದು ದಾನ ಧರ್ಮ ಮಾಡಿದ್ದು ರಾಜವಂಶ ಅಂದ್ರೆ ಇದೇ ನಂಬರ್ 1 ಅಂತ ಹೇಳಕ್ ಇಷ್ಟಪಡ್ತೆ. ಅಂತ ವ್ಯಕ್ತಿನ ನಾವು ಕಳ್ಕೊಂಡಿದೀವಿ. ನಮ್ಮ ದುರ್ದೈವ. ಎಲ್ಲಾ ರೀತಿ ಒಳ್ಳೇದಾಗ್ಲಿ ಅವ್ರ ಕುಟುಂಬದವರಿಗೆ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ.